ಅವ್ರದ್ದು ಏನಾದರೂ ಜನಸಂಖ್ಯೆ ಆಯ್ತು ಮತದಾರ ಆದ್ರ ತಿಳ್ಕೊರಿ, ಒಬ್ಬ MLA, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್, ಒಬ್ಬ ZP ಮೆಂಬರ್, ಒಬ್ಬ MP ಹಿಂದೂ ಆಚೆ ಬರ್ಲಿಕ್ಕೆ ಆಗುವುದಿಲ್ಲ. ಅವ್ರ ಎಷ್ಟು ಒಕ್ಕಟ್ಟದಾರಂದ್ರೆ ಧರ್ಮದ ಮುಂದೆ ಅವ್ರಿಗೆ ಯಾವುದೂ ಕಾಣಿಸೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅದಕ್ಕೆ ಹೇಳ್ತಾರೆ. ಅವ್ರು ಅವಾಗ 44-45 ನಾ ವಿಧಾನಸಭೆಯಲ್ಲಿ ಇದನ್ನು ಹೇಳಿದ್ದೇನೆ. ಭಾರತ ಪಾಕಿಸ್ತಾನ ಇಬ್ಬಾಗ ಮಾಡಬೇಕಾದ್ರೆ ಇಲ್ಲಿರುವಂತ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಾಗಿರುವಂತ ಹಿಂದೂಗಳು ಭಾರತಕ್ಕೆ ಬರಬೇಕು. ಇದು ಗಾಂಧಿ ಹೇಳಿದ್ದಲ್ಲ, ಇದು ನೆಹರು ಹೇಳಿದ್ದಲ್ಲ. ಆ ಗಾಂಧಿ ನೆಹರುನೇ ನಮ್ಮ ದೇಶ ಹಾಳು ಮಾಡಿ ಹೊತ್ತೆಲ್ಲ ಕಡೆ ಕರ್ದಿದ್ದಾರೆ, ಹೋಗುದು ಕಲ್ಲು ನಡೆದ. ಹಿಂದೂಗಳ ರಕ್ಷಣೆ ಮಾಡುವಾಗಲಿಲ್ಲ ಅವರಿಬ್ಬರಿಗೆ ಸ್ವಾರ್ಥ. ಒಬ್ಬ ರಾಷ್ಟ್ರಪತಿ ಆಗ್ಬೇಕನೋ, ಇನ್ನೊಬ್ಬ ಮೊದಲ ಪ್ರಧಾನಮಂತ್ರಿ ಆಗ್ಬೇಕನೋ. ಅವ್ರ ಇಬ್ಬರ ಕಾರಣದಿಂದ ಯಾವ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡ್ರಿ ಎಷ್ಟು ಮುಂದಾಲೋಚನೆ ಇತ್ತು ಅಂಬೇಡ್ಕರ್ ಬಗ್ಗೆ. ನಾವು ಯಾಕೆ ಗೌರವ ಕೊಡ್ಬೇಕಂದ್ರೆ ಅವತ್ತು ಹೇಳಿದಂತ ಭವಿಷ್ಯ ಇವತ್ತು ಭಾರತದಲ್ಲಿ ನಾವು ನೋಡ್ಲಾಗತ್ತೀವಿ. ಕಾಶ್ಮೀರದಾಗ ಏನಾಯ್ತು, ಕೇರಳದಲ್ಲಿ ಇವತ್ತು ಏನ್ ನಡೆದಿದೆ, ಪಶ್ಚಿಮ ಬಂಗಾಳದಲ್ಲಿ ಏನ್ ನಡೆದಿದೆ. ನಾವಿನ್ನೂ ಜಾತಿ ನೋಡ್ರಿ, ಇವತ್ತು ಲಿಂಗಾಯತ ಬೇರೆ ಇತ್ತ, ಅಲ್ಲಿಂದ ವೀರಶೈವರು ಬೇರೆ ಇತ್ತ. ವೀರಶೈವರು ಲಿಂಗಾಯತರು ಎಲ್ಲ ಒಂದೇ ಅದಾರ ಇಲ್ಲ, ಎಲ್ಲರೂ ಈಶ್ವರನ ಪೂಜೆ ಮಾಡ್ತಾರಲ್ಲ. ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಹೋಗ್ತಾರಲ್ಲ ಎಲ್ಲರೂ. ಏನು ಬೇರೆ ಹೋಗ್ತಾರೆ, ಮಕ್ಕ ಮದಿನಕ್ಕೆ ಹೋಗ್ತಾರೆ ವೀರಶೈವರು. ಇಲ್ಲೇ ಹೋಗೋದು ಎಲ್ಲರ ಮನ್ಯಾಗ ಅದು ಇದು ತಗೊಂಡು ಹೋಗ್ತಿಲ್ಲ. ಏನದು ಕಂಬಿ ತಗೊಂಡು ಹೋಗ್ತೀವಲ್ಲ, ಅಲ್ಲೇನು ಜಾತಿ ಐತಲ್ಲ. ಲಿಂಗಾಯತರ ಮನೆಯಾಗನು ಮೊದಲ ಅಮಾಸಿ ದಿವಸ ಹುಣ್ಣಿ ದಿವಸ ಹೋಳಿಗೆ ಮಾಡಿದ್ರೆ ಮೊದಲು ಹೋಳಿಗೆನೇ ತಿಂತೀವಿ. ಅಲ್ಲಿಂದ ಏನ್ ತಿಂತೀವಿ, ಚಪಾತಿ ತಿಂತೀವಿ. ಅಲ್ಲಿಂದ ಏನ್ ತಿಂತೀವಿ, ಅನ್ನ ಸಾರನೇ ತಿಂತೀವಿ. ಏನಾದ್ರು ವೀರಶೈವರ ಮನೆಯಾಗ ಮೊದಲು ಅನ್ನ ತಿಂದು ಇವೆರಡು ಹೋಳಿಗೆ ತಿಂತಾರ. ಎಲ್ಲರೂ ಲಿಂಗ ಪೂಜೆ ಯಾವ್ದು ಮಾಡ್ತಾರೆ? ಕಲ್ಲು ದೇವರಲ್ಲ. ಇನ್ನೊಬ್ಬ ಸ್ವಾಮಿ ಹೇಳ್ತಾನೆ, ನಿಮ್ಮ ಮನೆಯಾಗ ಏನು ಮ್ಯೂಸಿಯಂ ಮಾಡಿರಲ್ಲ. ಆ ಸ್ವಾಮಿ ಹೇಳೋದು ಮ್ಯೂಸಿಯಂ ಮಾಡಿರಲ್ಲ ಅಂದ್ರೆ ನಾವು ಮನ್ಯಾಗ ಏನ್ ಮಾಡ್ತೀವಿ, ನಮ್ಮ ಮನೆ ದೇವ್ರದಂತ ಫೋಟೋ ಇಟ್ಟಿರ್ತೀವಿ, ಮೂರ್ತಿ ಇರ್ತೀವಿ. ಶ್ರೀಶೈಲ ಮಲೆಯನ್ನು ಒಂದು ಇಟ್ಟಿರ್ತೀವಿ, ಒಂದ್ ಕಡೆ ಬಸವಣ್ಣದ ಇಡ್ತೀವಿ, ಒಂದ್ ಕಡೆ ಪಂಚಪೀಠ ಇಡ್ತೀವಿ, ನಮ್ಮ ವೀರಭದ್ರ ದೇವರು ಇಡ್ತೀವಿ. ಯಾರ್ಯಾರು ಭಕ್ತಿ ಹನುಮಂತ ದೇವರ ಹತ್ರ ಎಲ್ಲರಿಗೂ ಫಿಕ್ಸ್. ಎಲ್ಲಾರ್ದು ದೇವರ ಫಿಕ್ಸ್ ಅಂದ್ರೆ ಯಾರಂದ್ರೆ ಹನುಮಂತ ದೇವರು. ಹನುಮಂತ ದೇವರು ಇಲ್ಲಾರ್ದ ಯಾವ ಹಳ್ಳಿ ಹನುಮಂತ ದೇವ್ರಿಗೆ ಏನಾದ್ರು ಜಾತಿ ಐತೇನ್ರಿ? ಊರು ಸುಟ್ಟರು ಹನುಮಪ್ಪ ಊರು ಹೊರಗೆ ಹೇಳ್ತಾರಲ್ಲ ಗಾದಿ ಮಾತು. ಅಂದ್ರೆ ಹನುಮಂತ ದೇವರಿಗೆ ಯಾಕೆ ಒಂದು ಶಕ್ತಿ ಆಶೀರ್ವಾದ ರಾಮ ಕೊಟ್ಟನಂದ್ರೆ, ಇಡೀ ದೇಶದಲ್ಲಿ ಹನುಮಂತ ದೇವರು ಇರ್ಲಾರಂತ ಒಂದು ಹಳ್ಳಿ ಇಲ್ಲ, ದಲಿತರು ಇಲ್ಲಾರಂತ ಒಂದು ಹಳ್ಳಿ ಇಲ್ಲ. ನಾವು ಏನು ಲಿಂಗಾಯತ ಕರ್ನಾಟಕದಾಗ ಇರ್ತೀವಿ, ಸ್ವಲ್ಪ ಮಹಾರಾಷ್ಟ್ರ ಬಾರ್ಡರ್ನಾಗ ಇದೀವಿ, ಆಂಧ್ರ ಬಾರ್ಡರ್ನಾಗ ಇದೀವಿ, ಸ್ವಲ್ಪ ಕೇರಳ ಬಾರ್ಡರ್ನಾಗ. ಇಡೀ ದೇಶನಾಗ ಹಾಲಮತ, ವಾಲ್ಮೀಕಿ ಸಮಾಜ, ಅದ್ರ ಜೊತೆಗೆ ದಲಿತರು, ಇಡೀ ದೇಶದಲ್ಲಿರುವಂತ ಜನಾಂಗಗಳು ಅವರೆಲ್ಲ ಮೂಲ ಭಾರತೀಯರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಇವತ್ತು ನಾವು ತಿಳ್ಕೊಂಡು ಬಂದಗಳೇ. ಇವತ್ತೇನು ಇಂಥ ಸಣ್ಣ ಹಳ್ಳಿಗಳು ಸಹಿತ ಧರ್ಮವನ್ನ ನಾವು ರಕ್ಷಣೆ ಮಾಡೋ ಕಾಲ ಬಂದದ್ದು. ಇವತ್ತು ಹೇಳ್ತಾರೆ ನಾವು ಲಿಂಗಾಯತ ನಾವು ದೊಡ್ಡ ರ್ಯಾಲಿ ಮಾಡ್ತೀವಿ ಅಂತ ಹೇಳಿದ್ರೆ ನೀನು ಒಬ್ಬ ಮಹಾಪುರುಷ. ನಾವು ಹಿಂದೂಗಳೇನು ಸುಮ್ಮನೆ ಬೈತು ಏನೋ ಅದು ಏನು ನಾವೇನು ಹಾಗೆ ಕೂತೀವಿ. ನಮ್ಮಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅದಾಳ, ಝಾನ್ಸಿ ಅದಾಳ, ಲಕ್ಷ್ಮಿ ಅದಾಳ, ಒಣಕೆ ಓಬವ್ವ ಅದಾಳ. ಶಕ್ತಿ ಹಿಂದೂ ಸಮಾಜನಾಗ ಇವತ್ತು ಶಕ್ತಿವಂತ ಒಂದು ದೊಡ್ಡ ಸಮಾಜ. ನೀವು ಬೇರ್ಪಡೆ ಮಾಡ್ಬೋದು, ದಲಿತರು ಬೇರೆ ಮಾಡ್ಬೋದು, ಅವ್ರನ್ನ ಯಾರು ಭಿನ್ನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗ ಸನಾತನ ಅಲರ್ಜಿ ಇತ್ತಂದ್ರ, ಕೇಸರಿ ಬಗ್ಗೆ ಅಲರ್ಜಿ ಇತ್ತಂದ್ರ, ಓಂಕಾರ ಅಲ್ಲಾಕ ನಿಮ್ಗೆ ಅಲರ್ಜಿ ಇತ್ತಂದ್ರೆ ನೀವು ಬೇರೆ ಕಡೆ ಸಾಕೊಂಡು ನೋಡ್ರಿ, ಕ್ಯಾಮಿ ಬಿಟ್ಟು ನೋಡ್ರಿ. ಒಬ್ಬ ಮಗನೂ ನಿಮ್ ಕಾಲು ಮುಗಿದಿಲ್ಲ. ನಿಮಗೆ ಯಾಕೆ ಕಾಲು ಮುಗಿಲಕತ್ತಾರ ಗೊತ್ತಲ್ಲ? ಏನು ಹಾಕೊಂಡಿರ್ತೀರಿ ನಿಮ್ಮ ಮ್ಯಾಗ?
ಕ್ಯಾವಿ ಹಾಕೊಂಡಿರ್ತಾವ ಹೋಗೋಣನೆ ನಮ್ಮಂದಿ ಪಾಪ ಮುಕ್ತಿ ಹೆಣ್ಮಕ್ಳು ಹಳ್ಳ್ಯಾಗ ಅದು ಏನು ಯಾರ ಸ್ವಾಮಿಯವ್ರು ಏನು ಗೊತ್ತಿಲ್ಲ ಕೇಸರಿ ಅದು ಹಾಕೋಣ ಹೋಗೋಣ ಪಾಪ ಅವ್ರ ಜಾತಿ ನೋಡ್ತಾರ ಇವ್ರು ಕೂಡಲ ಸಂಗಮ ಸ್ವಾಮಿಗಳು ಇವ್ರು ಪಂಚಮಸಾಲಿ ಸ್ವಾಮಿಗಳು ಇವ್ರು ವಾಲ್ಮೀಕಿ ಸ್ವಾಮಿಗಳು ಇವ್ರು ದಲಿತ ಸ್ವಾಮಿಗಳು ಏನು ನೋಡುದಿಲ್ಲ ಹೋಗೋಣನೆ 10 ರೂಪಾಯಿ ಇಡ್ತಾರ ಕಾಲು ಮುಗಿತಾರೆ ಅವರಿಗೆ ಪಾಪ ಆ ಮುಕ್ತ ಹೆಣ್ಮಕ್ಳಿಗೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಎದಕ್ಕೆ ಮುಗಿತಾರೆ ಕಾಲ್ ಅಂದ್ರೆ ಅವ್ರು ಹಾಕೊಂಡಂತ ಈ ಭಗವಾ ಬಿಟ್ಟು ಸ್ವಾಮಿಗಳು ಯಾವ ಬೇರೆ ಹಾಕೊಂಡು ನೋಡ್ರಿ ನಿಮ್ಗೆ ಯಾರು ಮುಗಿತಾರೆ ಹಸಿರ ಪಸರ ಹಾಕೊಂಡು ನಿಂತ್ರಿ ಒಂದು ಟ್ರೈ ನೋಡ್ಬಿಡ್ರಿ ಇಟ್ಟು ಬೈತಿರಲ್ಲ ಭಗವಾಕ ಹಿಂದೂ ಸನಾತನ ಧರ್ಮಕ್ಕ ದೇವಗಳನ್ನೆಲ್ಲ ಹೊಳಿಗೆ ಹೋಗಿದ್ದೀರಿ ಒಬ್ಬಕ್ಕೆ ಯಾರೋ ಭಾಷಣ ಮಾಡ್ಬೇಕು ಆ ಸಣ್ಣ ದಾರು ಕುಡಿದ್ರೆ ತಪ್ಪೇನತ್ ಕೇಳ್ಬೇಕು ಒಬ್ಬಕ್ಕೆ ಮತ್ತೊಬ್ಬ ಯಾವನೋ ಒಬ್ಬ ಮಾಂಸ ತಿಂದ್ರೆ ತಪ್ಪೇನತ್ ಕೇಳ್ಬರ್ತ ಲಿಂಗಾಯತರು ಇಸ್ಲಾಂ ಒಂದ್ ಅಂತ ಹೇಳ್ಬರ್ತ ಹೆಂಗ್ ಒಂದ್ ಅಂದ್ರೆ ಅವರು ಮಣ್ಣು ಕೊಡ್ತಾರ ನಾವು ಮಣ್ಣು ಕೊಡ್ತೀವಿ ಆ ಲಿಂಗಾಯತರ ಮನ್ಯಾಗ ಅಕ್ಕನ ಮಗನ ಹಾಕ್ತಾರ ಅಣ್ಣನ ಮಗನ ಆಗುದಿಲ್ಲ ಏನ್ರಿ ಹಾಕ್ತಾರೆ ನಮ್ಮಲ್ಲಿ ಅದನ್ನೇ ಗಟ್ಟಿಯಾಗಿ ಕನ್ನೇರ ಮಠದ ಸ್ವಾಮಿಗಳು ಹೇಳಿದ್ದೇನಪ್ಪ ಅಂದ್ರೆ ಸನಾತನ ಧರ್ಮದ ಗಟ್ಟಿ ಧ್ವನಿಯಾಗಿ ಇವತ್ತು ಕನ್ನೇರ ಸ್ವಾಮಿಗಳು ಮಾತಾಡ್ಯಾರ ನೀವು ನಿರ್ಬಂಧ ಹಾಕಿರಿ ನೀವು ಲಗ ಹೊಡೀರಿ ಏನೇನು ಸುಪ್ರೀಂ ಕೋರ್ಟ್ ತರ ಹೋಗ್ತೀವಿ ನಾವು ಕನೇರಿ ಸ್ವಾಮಿಗಳನ್ನು ವಿಜೃಂಭಣೆಯಿಂದ ಬಿಜಾಪುರ ಬಾಗಲಕೋಟೆ ಜಿಲ್ಲಾದ ಮೆರವಣಿಗೆ ಮಾಡ್ಕೊಂಡು ತಗೊಂಡ್ಬರ್ತೀವಿ ಅವಾಗೇನು ಬಿಸಿತ್ತು ಹೋಗೋಣ ಒಬ್ಬ ಕನೇರಿ ಮಠದ ಸ್ವಾಮಿಗಳು ಹೆಂಗ್ ಅದಾರದಂದ್ರೆ ನಾವೆಲ್ಲ ಸ್ವಂತವ್ರನ್ನ ಅವರ ದುಡಿಮೆ ನೋಡಿದ್ವಿ ಕನೇರಿ ಮಠದ ಸ್ವಾಮಿಗಳು ಕರ್ಮಯೋಗಿಗಳು ಬರೀ ನಾಟಕ ಮಾಡ್ಕೊಂಡು ಶ್ರೀ ಗುರು ಬಸವ ಲಿಂಗಾಯನ ಮಾಡ್ತೆ ನೀವು ಶ್ರೀ ಗುರು ಬಸವ ಲಿಂಗಾಯನ ಮಾಡ್ತೀರಂದ್ರೆ ಪಿನ್ ಮ್ಯಾಗ ನೀವು ಯಾರು ಪಾದ ಪೂಜೆ ಮಾಡ್ಕೋಬೇಡ ಬಸವಣ್ಣ ಯಾವ್ದು ಪಾದ ಪೂಜೆ ಮಾಡಬೇಡತ್ತೆ ನಾನು ಏನ್ರಿ ಗುರು ಯಾರು ಇನ್ ಮ್ಯಾಗ ಗುರು ಶ್ರೀ ಗುರು ಬಸವಣ್ಣ ಇದೇನಾದ್ರು ನಾಟಕ ಕಂಪನಿ ಬರ್ತಂತ ಹೇಳ್ರಿ ನಾವು ಪಾದ ಪೂಜೆ ಮಾಡೋದಿಲ್ಲ ಇದು ಸನಾತನ ಹಿಂದೂ ಧರ್ಮದಲ್ಲಿ ಐತಿ ಅದಕ್ಕೆ ಅವ್ರಿಗೆ ಪಾದ ಪೂಜೆ ಮಾಡ್ತೀವಿ ಇವತ್ತು ನೋಡ್ರಿ ಕನ್ನೇರ ಮಠದ ಸ್ವಾಮಿಗಳು 2,000 ಹಾಕಿದ್ರು ಸಾವಯವ ಕೃಷಿ ಇವತ್ತು ಭೂಮಿ ರಾಸಾಯನಿಕ ವಿಷ ತುಂಬಿ ನಾವು ಕಬ್ಬಿಗೆ ಇದಕ್ಕೆ ಹಾಕಿ ಭೂಮಿ ಬಂಜರ ಆಗ್ಲಕತ್ತದ ಭೂಮಿ ತಾಯಿ ಬಂಜತನ ಬರ್ಲಾಕತ್ತದ ಅದಕ್ಕೆ ಇನ್ನೊಮ್ಮೆ ಆ ಭೂಮಿಗೆ ಶಕ್ತಿ ಕೊಡುವಂತದ್ದು ಒಂದೇ ಒಂದು ಶಕ್ತಿ ಅದು ಗೋಮಾತೆ ಆಕಳುಗಳನ್ನ ನಾವು ರಕ್ಷಣೆ ಮಾಡದಿದ್ರೆ ಈ ಭೂಮಿ ಎಂದೂ ಇನ್ನು ಮುಂದೆ ಬೆಳೆದಿಲ್ಲ ಜಮಖಂಡಿ ತಾಲೂಕದಾಗದು ನಾ ಅಡ್ಡಾಡೀನಿ ಸಾವಿರಾರು ಎಕರೆಗಟ್ಟಲೆ ಹೊತ್ತು ಬಿಳಿ ಬೆಳ್ಳಗಾಗ್ಯಾವ ಎದಕ್ಕೆ ನೀರ ಯೂರಿಯಾ DAP ಹಿಂಗೆ ಹೋಗೋಣನೆ ಹಿಂಗೆ ತೂತು ಹೊಡಿಬೇಕು ಹಿಂಗೆ ಬಿಡ್ಬಿಡೋದು ಕಬ್ಬಿಗೆ ಇವತ್ತೇನಾರ ಸಾವಯವ ಕೃಷಿ ಒಳಗ ನಮ್ಮ ದೇಶನಾಗ ಒಬ್ಬ ಯಾವ್ದಾದ್ರು ಸಂತ ಈ ಭಾಗದಾಗ ದಕ್ಷಿಣ ಭಾರತದಾಗ ನಾವು ಉತ್ತರ ಭಾರತನಾಗ ಹೋದ್ರೆ ಎಂತಿಂತ ಸಂತರದ 1,00,000 2 ಲಕ್ಷ ಆಕಳಿದ್ದವ್ರು ಹೋಗಲ್ಲ ಒಬ್ರು ಗೋಪಾಲ ಮಹಾರಾಜ್ ಇರುತ್ತದಾರ ಇಲ್ಲಿ ನಮ್ಮ ಇದ್ರ ಬಳಿ ರಾಜಸ್ಥಾನದ ಬಾರ್ಡರ್ನಾಗ ನಾವು ಹೋಗಿದ್ದೆ 3,000 ಎಕರೆ ಐತವ್ರು 1.5 ಲಕ್ಷ ಆಕಳದವ 1 ಲಕ್ಷ ಹೋರಿ ಅದಾವ ಬರೀ ಉಸುಕನಂತ ಜಮೀನ್ ಅದ 1.5 ಲಕ್ಷ ಆಕಳಗಳನ್ನ ಹೆಂಗೆ ಮೇಂಟೈನ್ ಮಾಡ್ತಿದ್ರು ವಿಚಾರ ಮಾಡಿ ಗೋ ರಕ್ಷಣೆ ಮಾಡೋ ಆಕಳ 1,100 ಆಕಳ ನಮ್ಮ ಬಲ್ಲಿ ನಾ ಬರೀ ಬೋಗಸ್ ಭಾಷಣ ಮಾಡಿ ಹೋಗೋ ಅಲ್ಲ 1,100 ಆಕಳ ನೀವು ಬಂದು ನೋಡ್ರಿ ನೋಡ ಮತ್ತೆ ಎಂತ ಆಕಳುಗಳು ಬರೀ ಒಂದು 40 ಆಕಳ ನಾನು ಗೀರ್ ಆಕಳ ತಂದೀನಿ ಗುಜರಾತ್ನಿಂದ ಒಂದು 11 ಆಕಳ ಮಾಡೀವಿ ಈಗೇನು 1,100 ಆಕಳ ಅದಾವಲ್ಲ ನೀವು ಯಾವ ಆಕಳ ಗುರ್ತತ್ತನೋ ಪಾಪ ನಮ್ಮ ಪೊಲೀಸರು ಆ ಗೋ ಹತ್ಯೆ ನಿಷೇಧ ಕಾನೂನು ಇರ್ತದೆ ಏನ್ ತಂತು ನಮ್ಗೆ ಹುಷಾರಿಗೆ ಬಿಟ್ಟಂತವು ಕಟಕರ ಮನೆಗೆ ಹೋಗುವಂತವ್ ನಮ್ಮ ಹೊಟ್ಟೆ ಗರ್ಭಧಾರಣೆ ಆಗಲಾಗೈತಿ ನನ್ನ ಕಡೆ ಅಂತೂ ಆಗೋದಿಲ್ಲ ಆದ್ರೆ ಕಟಕರಿ ಕೊಟ್ಟು ನಾ ಪಾಪ ಕಟ್ಕೋಬಾರ್ದು ಅಂತ ಹೇಳಿ ಇವತ್ತು ನಮ್ಮ ಗೋಶಾಲೆ ತಂದಿರ್ತಾರೆ ನಾವ್ ಯಾವ ಖರೀದಿ ಮಾಡಿ ದಿನ ಒಂದು ಇದಿರ್ತೈತೆ ನೀವು ಹಿಂಗೊಮ್ಮೆ ಗೋಶಾಲೆದಾಗ ಬಂದ್ರೆ ಒಂದರ ಆಕಳಿದಿರ್ತವೆ ಈ ದೊಡ್ಡ ಆಕಳುಗಳು ಬಂಜತನ ಇರುವಂತವು ಕಟಗರಿ ಮನೆಗೆ ಹೋಗುವಂತ ಮತ್ತೆ ರೈತರು ಎಷ್ಟು ಕೆಟ್ಟದಾರ ಅಂದ್ರೆ 3, 4, 5 ತಿಂಗಳು ಗರ್ಭ ಇರುವಂತ ಆಕಳುಗಳು ಸಹ ಕಟಗರಿ ಕೊಡ್ತಾರೆ
ಮಾರ್ಕೆಟ್ನಾಗ ಇವತ್ತು ಏನಾಗ್ಬಿಟ್ಟಿದಂದ್ರ ಆ ಆಕಳ ರೈತನಿಗೆ ಅಥವಾ ಹಾಲು ತಗೊಂಡು ಕುಡಿಸ್ಬೇಕು ತನ್ನ ಮಕ್ಕಳಿಗೆ ಅನ್ನುವಂಥದ್ದು ಜಾಣ್ಯಕ್ಕಿಂತ ಇವತ್ತು ಮಟನ್ ಮಾಡೋದು ದಾಂಡಿ ಇರ್ತದೆ. ಅದಕ್ಕೆ ಏನ್ ಮಾಡ್ತಾರೆ ರೈತರು ರೊಕ್ಕದ ಆಶೆಕ ಮಾರಿಬಿಡ್ತಾರೆ ಕಟಕರಿ. ಎಂತ ಪಾಪದ ಕೆಲಸ ಅಂದ್ರ ನನ್ನ ಬಳಿ ಆಕಳುಗಳು ಬಂದು 3 ತಿಂಗಳ 4 ನಾವು ನೋಡಿದ್ಮೇಲೆ ಕರ್ಕೊಂಡು ಹೋಗು ಇಲ್ಲ ಗಬ್ಬದ ಆ ಪೊಲೀಸರು ತಂತಂದ್ಬಿಟ್ಟು ಚಲೋ ಚಲೋ ಆಕಳ ನೀವು ಬರೀ ಒಂದು 200 ಕಿರಾರಿ ಆಕಳದ ನಮ್ಮ ಒಂದು ಎತ್ತರ ಇತ್ತು 1 ಲಕ್ಷ ರೂಪಾಯಿ. ಇವತ್ತ ಅವೆಲ್ಲಾನು ನಾವು ಸಾಕಿ ದಿನ 270-80 ಲೀಟರ್ ಹಾಲು ಕೊಡ್ತಾವು. ದಿನ 8ರಿಂದ 10 ಕಿಲೋ ತುಪ್ಪ ತೆಗಿತೀವಿ, ಉದಿನ ಕಡ್ಡಿ ಮಾಡ್ತೀವಿ, ಕರ್ಪೂರ ಮಾಡ್ತೀವಿ, ವಿಭೂತಿ ಮಾಡ್ತೀವಿ, ಕುಂಕುಮ ಮಾಡ್ತೀವಿ, ಅರಿಶಿಣ ಮಾಡ್ತೀವಿ, ಎರೆ ಜಲಾಶಯ ತಯಾರು ಮಾಡ್ಲಕತ್ತೀವಿ, ಎರೆಹುಳ ಗೊಬ್ಬರ ತಯಾರು ಮಾಡ್ಲಕತ್ತೀವಿ. ಅದಕ್ಕೆ ನಾ ಯಾಕೆ ಹೇಳ್ತೇನೆ ಅಂದ್ರೆ ಒಬ್ಬ ರೈತ ಒಂದು ಆಕಳನೇ ನೀವು ಎಲ್ಲರ ಮನೆಗೆ ಒಂದು ಆಕಳ ಕಾಣಿಸ್ಬೇಕು. ಈ ಜರ್ಸಿ ಆಕಳಲ್ಲದು ಅದು ಹಂದಿಯ ಕ್ರಾಸ್ ಬ್ರೀಡ್. ಅದು ಹಂದಿಯಿಂದ ಅದ್ರ ಮಾರಿ ನೋಡ್ರಿ ಇಲ್ಲಿ ಹೆಂಗೈತಿ. ನಾವು ಒಬ್ಬೊಬ್ಬ ರಾಜಕಾರಣಿಗಳು ನಾವು ಪತ್ರ ಸಲ್ಲಿಸುವಾಗ ಗೋ ಮಾರ್ಕೆಟ್ ಪೂಜೆ ಹಂದಿಗೂ ಹಾರ ಹಾಕೋತಾರೆ. ಒರಿಜಿನಲ್ ಆಕಳೆ ಅಂದ್ರೆ ಸ್ಪೋಟ್ ಇರಬೇಕು, ಇಣಿ ಇರಬೇಕು, ಉದ್ದ ಬಾಲ್ ಇರಬೇಕು. ಇದು ನಮ್ಮ ದೇಶದ ಆಕಳದ ಸಂಕೇತ. ಅದಕ್ಕೆ ನಾ ಎಲ್ಲ ರೈತರು ನೀರಾವರಿ ಆದ ದೇವ್ರು ನಿಮ್ಗೆ ಕೊಟ್ಟಾನ ಒಂದೇ ಆಕಳ ಕಟ್ಟಿ ನೋಡ್ರಿ. ಯಾವ ಮನ್ಯಾಗ ಆಕಳ ಇರ್ತದ ಆ ಮನೆಗೆ ಶಾಂತ ಇರ್ತದ ಅಂತ ಹೇಳ್ತಾರೆ. ಅದು ಬಂಧುಗಳೇ, ಅಂತ ಕೆಲಸ ಮಾಡುವಂತ ಕನೇರಿ ಮಠ ಸ್ವಾಮಿಗಳ ಮೇಲೆ ಇವತ್ತು ಅದು ಬೈತಾರೆ. ಮತ್ತೆ ಒಬ್ಬೊಬ್ಬರು ಸ್ವಾಮಿಗಳು ನಾನು ನೋಡೀನಿ, ಹೊಗಲೇ ಚಲೋ ಮನೆ ಏನು ಚಲೋ ಆಗ್ತದೆ ಮಳೆ ಆಗ್ತದೆ, ಮುಂದೆ ಚಲೋ ಆಗ್ತದೆ. ಅಪ್ಪ ನಮ್ಮ ಒಂದು ಹೊಡಿಗತ್ತಾರೆ, ಹೊಡೆಸ್ಕೋತಾರೆ. ಅವ್ರು ಹೊಡೆದ್ರಂದ್ರೆ ಚಲೋ ಆಗ್ತದೆ. ಹಿಂಗೆಲ್ಲ ಹಿಂದಕ್ಕೆ ಸ್ವಾಮಿಗಳು ಕೆಲವೊಂದು ಅವ್ರಿಗೆಲ್ಲ ಏನಂದ್ರು ಪವಾಡ ಪುರುಷರಂತ. ಈಗ ನೀವು ಬಾಯಿ ಬಂದಾಗ ಬೈದ್ಲಾಕತ್ತಿರಲ್ಲ, ಬಸವ ತತ್ವದಾಗ ಏನಾರು ಮಾತಾಡಕತ್ತೀರಿ, ನೀವು ಬಾಯಿ ಬಂದಂಗೆ ಬೈತೀರಿ, ಏನ್ ಬೇಕಾದ್ರೂ ಮಾತಾಡ್ತೀರಿ, ಚಪ್ಪಲಿಲೇ ಹೊಡಿತೀರಿ. ಬಸವಣ್ಣ ಚಪ್ಪಲಿಲೇ ಹೊಡಿಯಕ್ಕೆ ಯಾರಿಗಾರು ಹೇಳೋಣ ಅಂದ್ರೆ ಇವ್ರು ಎಷ್ಟು ಹಾದಿ ಬಿಟ್ಟಾರಂದ್ರೆ ಇಂಥ ಲಬ್ಬುಟ್ಟು ಕೆಲವೊಂದು ರಾಜಕಾರಣಿಗಳು ರೊಕ್ಕ ಕೊಟ್ಟು ಇಂಥ ದಂಧ ಮಾಡಿಸ್ತಾರೆ. ಈಗ ಗಾಬರಾಗ್ಬಿಟ್ರೆ ಯತ್ನಾಳ ಮಾತಾಡಕತ್ತಾನಂದ್ರ ಯತ್ನಾಳ ಎಲ್ಲ ಕಡೆ ಜನಪ್ರಿಯ ಆಗ್ಲಕತ್ತಾನಂದ್ರ ಮುಂದಿನ 2028ಕ್ಕೆ ನಮ್ಮ ಗತಿ ಏನಂತ ಅಂದ್ಬಿಟ್ಟಾರ. ನಮ್ಮ ಮಾತಾಡಕತ್ತೀವಿ ಸನಾತನ ಧರ್ಮನೇ. ನಾ ಏನು ಮುಖ್ಯಮಂತ್ರಿ ಆಗ್ಬೇಕು ಬಿಡ್ಬೇಕಂತ ನಾ ಹೇಳುದಲ್ಲ, ಜನ ಹೇಳ್ತಾರೆ. ನಿನ್ನೆ ಮಾಧ್ಯಮದಲ್ಲಿ ಹೇಳಿದೆ, ಏನ್ರಿ ನೀವು ಹೋಗಿ ಖರೆ ಪಾರದರ್ಶಕವಾಗಿ ನೀವು ಚಾನಲ್ದವ್ರು ಹೋಗಿ ಸರ್ವೆ ಮಾಡಪ್ಪ, ಯಾರು ಮುಖ್ಯಮಂತ್ರಿ ಆಗ್ಬೇಕು 2028 ಅಂದ್ರೆ ಜನ ಹೇಳ್ತಾರೆ. ಬಿಟ್ಟು ನೀವು ಯಾರ ಕಡೆಯಿಂದ ರೊಕ್ಕ ತಗೊಂಡು ಬೋಗಸ್ ಸರ್ವೆ ಮಾಡಿ ಇವರು ಭಾರೀ ಬೆಂಬಲ. ರಾಜಾ ಹುಲಿಯ ಹೊಟ್ಟೆಯಲ್ಲಿ ಮರಿ ಹುಲಿ ಹುಟ್ಟಿದೆ. ಯಾರು ಈ ಚಾನಲ್ ಕಂಪನಿನೇ ರೊಕ್ಕ ತಗೋದೈತಿ, ಚಾನಲ್ದಾಗ ಹೊಡಿದೈತಿ, ಹೊಡಿದೈತಿ. ನೀವೇನ್ ಲಗ ಹೊಡೆದ್ರು ಯೋಗಿ ಆದಿತ್ಯನಾಥ್ಗೆ ಯಾರೂ ಸಪೋರ್ಟ್ ಮಾಡಿರ್ಲಿಲ್ಲ. ಆದ್ರೆ ಇಡೀ ಉತ್ತರ ಪ್ರದೇಶ ಜನ ಅಲ್ಲಿ ಯಾದವರು ಬಹಳ ಅದಾರೆ. ನಾ ಮೊನ್ನೆ ಹೋಗಿದ್ದೆ ನಮ್ಮ ಮದ್ದೂರಕ್ಕೆ ಗಣಪತಿಗೆ. ಇವರೆಲ್ಲ ನಮ್ಮ ಬಿಜೆಪಿ ಲೀಡರ್ಗಳು ಹೋಗಿದ್ರು. ಇವ್ರು ಹೋಗಿ ಜಗದ್ಯಾಡಿ ಎಲ್ಲ ಕಡೆ ಅಡ್ಡಾಡಿಸಿ, ಅದು ಸಾಮೂಹಿಕ ಗಣಪತಿ ವಿಸರ್ಜನೆ ಊರಾನವರು ಮದ್ದೂರ್ದಾಗ ಇಟ್ಕೊಂಡಾಗ ಹೋಗಿ ರೋಷಾವೇಶ ಭಾಷಣ ಮಾಡೇ ಮಾಡಿದ್ರು. ಅಲ್ಲಿ ಏನಕ್ಕೆ ಹೋದ್ರು ಜನ, ಯತ್ನಾಳ್ ಯತ್ನಾಳ್ ಯತ್ನಾಳ. ಆ ಗಣಪತಿ ಒಳಗೆ ಬರೀ ನಂದೇ ಹಾಡ ಆಗ್ತದೆ. ನನಗೇನು ಮದ್ದೂರ್ನಾಗ ಯಾರೂ ಗುರ್ತೇ ಇಲ್ಲ. ಮುಧೋಳ, ಜಮಖಂಡಿ, ಬಿಜಾಪುರ ಇಲ್ಲಿ ನಾ ಗುರ್ತಿದ್ದಾವ. ನನಗೆ ಅದೇ ಆಗ್ತದೆ. ಅವನೇನ್ರಿ ಬಿಜಾಪುರ ಮಾಡ್ಕೊಟ್ಟ ಸ್ವಲ್ಪ ಐತ್ರಿ, ಅದರದ್ದೇನೆ ಜೀವ ಐತಿ. ನಾ ಅದೇನು ನೋಡ್ರಿ, ನಮ್ಮ ಭಯಂಕರ ಹೋಗ್ತಾರ. ಬೇಕಾದ್ರೆ ನಿಮ್ಮ ಹೆಲಿಕಾಪ್ಟರ್ನ ತೊಗೊಂಡು ಹೋಗ್ತೀವಿ. ನಾನು ಗಿರಾಕಿಗಳು ಅಡ್ಡಾಡಬೇಕು. ನಾ ಮದ್ದೂರ್ಗೆ ಹೋದಾಗ 20ರಿಂದ 25 ಸಾವಿರ ಜನ ಸೇರಿದ್ದು ನೋಡಿ ಪಾಪ ಅಲ್ಲಿ ಎಸ್ ಪಿ ಅವರು, ನಾನು ಇನ್ನೂ ಒಂದು ಕಾರ್ಯಕ್ರಮ ಮುಗಿಸಿ ಹೋಗೋ ಮುಂದೆ ನಾನು ಗಾಡಿ ಗ್ಲಾಸಿಗೆ ಬಡ್ದು ಗ್ಲಾಸ್ ಇಳಿಸಿ, ಸರ್ ನಾವು ಅಟ್ಟೆ ಒಂದು 400-300 ಜನ ಸೇರ್ಬೋದು ನೀವು ಬಂದ್ರೆ ಅಂತ ಹೇಳಿ ತಿಳ್ಕೊಂಡಿದ್ದೆ. 4ಕ್ಕೂ ಗೊತ್ತಾಯ್ತ್ರಿ. ಆ ಕಡೆ ಈ ಕಡೆ ಹಾಸನಿಂದ ಮಂಡ್ಯ, ಮೈಸೂರು ಎಲ್ಲ ಕಡೆ ಜನ ಬರ್ಲಕತ್ತಾರ. ಎಲ್ಲ ಕಡೆ ಪೊಲೀಸ್ ತರಿಸ್ಬೇಕಾಯ್ತು ಸರ್. ನಮಗೆ ಆಶ್ಚರ್ಯ ಆಗೈತಿ. ಈ ಕುಮಾರಸ್ವಾಮಿ ಅವರು, ದೇವೇಗೌಡರು, ಅಂಬರೀಷ, DK ಶಿವಕುಮಾರ್ ಕ್ಷೇತ್ರದಾಗ ಯತ್ನಾಳಿಗೆ 20,000 ಮಂದಿ ಕೊಡ್ತಾರಂದ್ರೆ ಅದು ಯತ್ನಾಳದ ಸಲುವಾಗಿ ಅಲ್ಲ. ಅದು
ಹೇಳಾಕತ್ತಿದ್ದು ಸನಾತನ ಧರ್ಮ ಹೇಳ್ತಾರ, ಜಾಗೃತಿ ಆಗ್ತಾರಿಲ್ಲಪ್ಪ. ಈಗ ಆ ಮದ್ದೂರ್ನಾಗ ಇರೋರಿ 4% ಅದಾರ. ಹೋಗು ಗಣಪತಿ ಕಲ್ಲುಗಿತಾರೆ, ಎಷ್ಟು ಧೈರ್ಯ 4% ಅದಾರೆ. ಬರೇ ನಾವೆಲ್ಲ ಕೂಡಿ ಅವ್ರ ಮನಿ ಮ್ಯಾಗ ಉಗುಳಿದ್ರೆ ಕಲಾಸ ಕಾವೇರಿ ನೀರಾಗೆ ಹೋಗ್ತಾರ. ಅವಾಗ ವಿಚಾರ ಮಾಡಿದ್ರು ಒಕ್ಕಲಿಗೆ ಸಮಾಜದವರು. ಏನು ವಿಚಾರ ಮಾಡಿದ್ರು, ಅಲ್ಲಪ್ಪ ನಾವು ಧರ್ಮ ಬಿಟ್ಟಿವಿ ಅಂದ್ರೆ ನಾವು ಬರೀ ನಮ್ಮ ಒಕ್ಕಲಿಗರ ಜಾತಿ ಮುಖ್ಯಮಂತ್ರಿ ಆಗಲಿ ಒಕ್ಕಲಿಗರ ಜಾತಿಯವನಿಗೆ ನಾವು ಓಟ್ ಹಾಕ್ಬೇಕು ಅನ್ನೋಂಥದ್ದು ಬಿಟ್ಟು ಅವತ್ತೇನು ವಿಚಾರ ಮಾಡಕತ್ತಾರಂದ್ರೆ, ನಾವು ಸನಾತನ ಧರ್ಮ ಉಳಿದಿದೆ ಅಂದ್ರೆ ನಮ್ಮ ಗುಡಿ ಗುಂಡಾರ ಉಳಿದಿಲ್ಲ, ನಮ್ಮ ಗಣಪತಿ ಕೂಡ್ಸ್ಲಾಕ್ ಬಿಡುದಿಲ್ಲ. ನೋಡ್ರಿ, ದಲಿತರು ಮದ್ದೂರಿನಲ್ಲಿ ದಲಿತರು ಹೇಳ್ತಾರೆ ನನಗೆ, ಒಂದು ಸಿದ್ಧಾರ್ಥ ಕಾಲನಿ ಒಳಗಿನ ದಲಿತರು ಯಾರು ಅವರು ಸಮಾಜ ತಿಳ್ಕೊಂಡ್ರೆ ಆ ಮಸೂತಿ ಮುಂದೆ ಬಂದ್ರೆ ಬರ್ಸಂಗಿಲ್ಲ. ಈ ಹಿಂಗೆ ದಲಿತರಿಗೆ ಯಾಕೆ ಹೋಗ್ಬೇಕತ್ತ ಹಿಂಗಿತ್ತಲ್ಲಿ ಗಣಪತಿ ಬಾರ್ಸಲಾಕೂ ಇಲ್ಲ. ನಮ್ಮ ಮಸೂತಿ ಮುಂದೆ ಯಾಕೆ ಹೋಗ್ತಿರತ್ ಕೇಳ್ತಾರ ಅವರು. ಅದಕ್ಕೆ ನಾ ವಿಧಾನಸಭಾದಾಗ ಹೇಳಿದೆ, ನಮ್ಮ ಡಿಜೆ ಹಚ್ಚಲಾಕ ಪರ್ಮಿಷನ್ ಕೇಳ್ತೀರಿ ನೀವು. 5 ಸಲ ದಿನ ಓದಿರ್ತಾರಲ್ಲ, ಯಾರ್ದಾರು ಪರ್ಮಿಷನ್ ತಗೊಂಡಾರ ಏನು ಈ ದೇಶನಾಗ? ಅದಕ್ಕೆ ನಮಗೆ ಸಿದ್ದರಾಮಯ್ಯ ಅವ್ರಿಗೆ ಅಲ್ಲಿ ಜಗಳ ಆಯ್ತು. ಅದಕ್ಕೆ ಯತ್ನಾಣಿ ಸುಮ್ಕೊಂಡ್ರೆ ಎಕ್ಸ್ಪೆಲ್ ಮಾಡ್ಯಾರ ನೀವು. ನಾನು ಹೇಳಿದೆ, ಸಿದ್ದರಾಮಯ್ಯನವ್ರೆ ನಿಮಗೆ HD ಹೋಗೋದ್ರೆ ಎಕ್ಸ್ಪೆಲ್ ಮಾಡಿದ್ರು. ಏನಂದ್ರೆ ಯತ್ನ ಏನಿಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ದೇವೇಗೌಡರು ನೀವು ಅಲ್ಲಿಂದ ಮಾಡಿದ್ದಕ್ಕ ನಿಮ್ಮನ್ನು ಎಕ್ಸ್ಪೆಲ್ ಮಾಡಿದಾರೆ. ಹೌದು ಹೌದು ಅಂದ್ರೆ ಸತ್ಯ ಎಲ್ಲಿ ಹೇಳ್ಬೇಕಂದ್ರೆ ಹೇಳಿ ನೀರಾವರಿ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾಕೆ ಇದನ್ನೆಲ್ಲ ಹೇಳ್ತೀನಿ ನೋಡ್ರಿ, ಇವತ್ತು 2 ಲಕ್ಷಕ್ಕಿಂತ ಹೆಚ್ಚು ಸರ್ಕಾರನಾಗ ಖಾಲಿ ಉದ್ಯೋಗ, ಪೊಲೀಸ್ ನೇಮಕಾತಿ ಆಗ್ತಾ ಇಲ್ಲ. ಈಗ ನಾವು ಹುಡುಗರು ಮೊನ್ನೆ ದಾಂಧಿ ಮಾಡಿದ್ರೆ ಧಾರವಾಡದಾಗ ಅಂತೇಳಿ ಈಗೇನೋ ನಮ್ಗೆ 4-5 ಸಾವಿರ ಪೊಲೀಸರು. ಈಗ ನಮ್ಮ ಏನು ಯುವಕರು ನಿರುದ್ಯೋಗ ಯುವಕರು ಅಥವಾ ಹೆಂಗೆ ನೇಪಾಳದಾಗ ಹಂಗೆ ಆಗ್ತೈತೆ ಅಂತೇಳಿ ಎಚ್ಚರಿಕೆ ಕೊಟ್ಟ ಮ್ಯಾಗ ಈಗ ಒಂದು 4-5 ಸಾವಿರ ತರದು. 2 ಲಕ್ಷ ಕುಟುಂಬಗಳಿಗೆ ಸರ್ಕಾರಿ ನೌಕರಿ ಆಯ್ತಂದ್ರೆ ಕರ್ನಾಟಕದಾಗ 2 ಲಕ್ಷ ಕುಟುಂಬಗಳು ಇವತ್ತು BPL ಕಾರ್ಡ್ನಿಂದ ಹೊರ ಬರ್ತಾರೆ. ನಿಮ್ ಸುಡುಗಡೆ ಯಾವ ಗ್ಯಾರಂಟಿನೂ ಬೇಡ, ಸುಡುಗಡೆ ಬೇಡ. 2,000 ಕೊಟ್ಟಾರ, ಏನೋ ಬಂದವನ್ರಿ 2,000 ಏನಿಲ್ಲೋ 4 ತಿಂಗಳಿಂದನೂ ಬಂದೆಲ್ಲ ತೆಳಕತ್ತಿದ್ರಿ. ಈಗ ಅವಾಗ ಹಾಕ್ತಾರೆ ಗುರ್ತತಲ್ರಿ, ಈಗ ಬರ್ತು ಇಟ್ಕೊಡಿ. ಜಡ್ಪಿ ಇಲೆಕ್ಷನ್ ಡಿಕ್ಲೇರ್ ಆದ್ಕೊಂಡೆ ಮರುದಿವಸ ಹಾಕ್ತಾರೆ. ಮತ್ತೆ ಜಡ್ಪಿ ಇಲೆಕ್ಷನ್ ಮುಗಿತಂದ್ರೆ ಮುಂದೆ ಗ್ರಾಮ ಪಂಚಾಯತಿ ಬರ್ತದಲ್ಲ, ಮತ್ತೆ ಅವಾಗ ಅಲ್ಲಿ ತನಕ ನೀವು ಗಡಬಡಿ ಮಾಡಬಾರ್ದು ತಾಯಂದ್ರ. ನೀವೇನು ಮಾಡ್ಬೇಕು, ರೊಕ್ಕ ಜಲ್ದಿ ಬರ್ಬೇಕಾದ್ರೆ ನಿಮ್ಗೊಂದು ಮಂತ್ರ ಹೇಳ್ತೀನಿ, ನೀವೇ ಹೋರಾಟ ಚಾಲು ಮಾಡ್ರಿ. ಏನಂತೇಳಿ, ಜಡ್ಪಿ ಚುನಾವಣೆ ಆಗಲೇಬೇಕು ಆಗಲೇಬೇಕು ಅಂದ್ರ 2000 4 ತಿಂಗಳಿಂದ ದಡ 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 10,000 ರೂಪಾಯಿ ಬರ್ತಾರೆ. ಮತ್ತೆ ತೊಗೊಂಡು ಆರಾಮ ಇದ್ಬಿಡ್ರಿ. ಮುಂದೆ ಗ್ರಾಮ ಪಂಚಾಯತಿ ಅವಧಿ ಮುಗಿದ್ರೆ ಜಡ್ಪಿ ಇಲೆಕ್ಷನ್ ಮುಗಿಸ್ಕೊಂಡು ಮರುದಿವಸನೇ ಚಾಲು ಮಾಡ್ರಿ. ಕೌಂಟಿಂಗ್ ಮುಗಿದು ವೋಟಿಂಗ್ ಇದು ಹಾಕೊಂಡು ಗ್ರಾಮ ಪಂಚಾಯತಿ ಇಲೆಕ್ಷನ್ ಆಗಲೇಬೇಕು ಆಗಲೇಬೇಕು. ಆ ಥರ ವಿಧಾನಸಭೆ ಬಂದ್ಬಿಡ್ತದೆ, ನಿಮಗೆ ಫುಲ್ ಹೊತ್ತು ಬಂದು ಮಾಡ್ತಾರೆ. ಅದಕ್ಕೆ ಇದರಿಂದ ಹೊಟ್ಟೆ ತುಂಬೋದಿಲ್ಲ. ನಮಗೆ 2 ಲಕ್ಷ ಹುಡುಗರು ಇವತ್ತು ನೌಕರಿ ಸಿಗುವಂಥದ್ದು ಆಗ್ತಾ ಇಲ್ಲ, ನೀರಾವರಿ ಆಗ್ತಾ ಇಲ್ಲ. ಇದನ್ನು ನಾವು ಚಿಂತೆ ಮಾಡುವಂಥ ಕಾಲದಲ್ಲಿ ಇವರೆಲ್ಲ ಮೂರ್ತಿ ಕೂರಿಸೋದು ಎದಕ್ಕೆ? ನಾವು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿ ಕೂರಿಸ್ತೀವಿ, ಸಂಗೊಳ್ಳಿ ರಾಯಣ್ಣ ಮೂರ್ತಿ ಕೂರಿಸ್ತೀವಿ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಕೂರಿಸ್ತೀವಿ, ಹೇಮರೆಡ್ಡಿ ಮಲ್ಲಮ್ಮ ಕೂರಿಸ್ತೀವಿ, ಅಹಿಲ್ಯಾಬಾಯಿ ಹೋಳ್ಕರ್ ಅವ್ರನ್ನು ಮೂರ್ತಿ ಕೂರಿಸ್ತೀವಿ, ಛತ್ರಪತಿ ಶಿವಾಜಿ ಮಹಾರಾಜರು ಕೂರಿಸ್ತೀವಿ, ಛತ್ರಪತಿ ಸಂಭಾಜಿ ರಾಜವರು ಕೂರಿಸ್ತೀವಿ. ಯಾಕಂದ್ರೆ ಅವರೆಲ್ಲರೂ ರಾಣಾ ಪ್ರತಾಪ್ ಇರ್ಬೋದು, ಇವರೆಲ್ಲ ಸತ್ಪುರುಷರು ಈ ದೇಶಕ್ಕಾಗಿ ಸನಾತನ ಧರ್ಮ ಉಳಿಸೋದ್ರ ಸಲುವಾಗಿ ಪ್ರಾಣ ಕೊಟ್ಟಾರಂತೇಳಿ ಅವ್ರ ಮೂರ್ತಿ ಕೂರಿಸಿ ಅವರ ಪ್ರೇರಣೆ ತಗೋದ್ರ ಸಲುವಾಗಿ ಇವತ್ತು ನಾವೆಲ್ಲ ಕಡೆ ಈ ಮೂರ್ತಿಗಳನ್ನು ಕೂರಿಸ್ತೀವಿ. ಸಂಗೊಳ್ಳಿ ರಾಯಣ್ಣ ಜೊತೆಗೆ 7 ಮಂದಿ ವಾಲ್ಮೀಕಿ ಜನಾಂಗದವರಿಗೂ, ಬಿಚ್ಚುಗತ್ತಿ ಬಸಪ್ಪ ನಾಯಕ, ನಾವು ಹುಟ್ಟಾರ ಬಾಳಣ್ಣ, ಮತ್ತೆ ಯಾರ್ರಿ ಒಟ್ರಿ ಎಲ್ಲಣ್ಣ, ಮತ್ತೆ ಯಾರು ಹೇಳ್ರಿ ನೀವೇ, ನಮಗೂ ಗೊತ್ತಿಲ್ಲ. ಅಂದ್ರೆ ಬಿಚ್ಚುಗತ್ತಿ ಚನ್ನಬಸಪ್ಪ ನಾಯಕ, ಮಾತ್ರ
ಅಂದ್ರ ಇವ್ರೆಲ್ಲಾರು ಗಲ್ಲಿಗೇರ್ಸದ್ರಲ್ಲ ಅವತ್ತು ಸಂಗೊಳ್ಳಿ ರಾಯಣ್ಣವ್ರ ಗಡ ಅವ್ರಿಗೇನು ಪಾಪ ದೇಶದ ಸಲುವಾಗಿ ಅವರೆಲ್ಲ ಅವ್ರೇನಾರ ಆಸೆ ಮಾಡಿದ್ರೇನ್ರಿ ಆಸ್ತಿ ಎಲ್ಲರೂ ಅವ್ರದ್ದು ಏನಾರು ಉಳಿದೈತಿ. ಇವತ್ತು ಭಗತ್ ಸಿಂಗ್ ಈ ಸಂಜೆ ಮುಂದೆ ಭಗತ್ ಸಿಂಗ್ ಜನ್ಮ ಅವರೆಲ್ಲ ದೇಶಕ್ಕಾಗಿ ತಮ್ಮ ಪ್ರಾಣ ಕೊಟ್ರು. ಈಗಿನ ನಾವು ಬಂದ ರಾಜಕಾರಣಿಗಳ ಹೆಸರು ಹೇಳ್ಕೊಂಡು ನಾವು ಡ್ಯೂಟಿ ಅಂದ್ರೆ ಏಟ್ ಮಾಡ್ಲಕತ್ತಾರ ಗೊತ್ತಿಲ್ಲ ಅಂದ್ರ ಈ ದೇಶನಾಗ ಅಲ್ಲ ಹೊರಗೆ ಸಹಿತ ಆಸ್ತಿ ತಗೊಳಕತ್ತಾರ. ಮಾತು ಎತ್ತಿದ್ರೆ ನಾವು ರೈತನ ಮಗ ಮಣ್ಣಿನ ಮಗ ಎಮ್ಮೆ ಮಗ. ನೀವು ದುಬೈದಾಗ ಆಸ್ತಿ ಮಾಡಿದ್ರಪ್ಪ, ಇಲ್ಲೇ ಮಾಡ್ಬೇಕಾಗಿತ್ತಲ್ಲ. ಇಲ್ಲೇ ಅಂದ್ರೆ ಇಲ್ಲಿ ಆದ್ರೆ ನೀವು ಗೊತ್ತಾಗ್ತದೆ. ನೀವೆಲ್ಲ ಮುಂದಿನ ಸಲ ಬರೋಬ್ಬರಿ ಮಾಡಿದೆ ರೊಕ್ಕ ಭಾಳ ಮಾಡಿ ಈ ಸಲ ಚಲೋದಕ್ಕೆ ಅವಶ್ಯಕತೆ. ಎಷ್ಟು ರೊಕ್ಕ ಖರ್ಚು ಮಾಡಿದ್ರು ಒಮ್ಮೆ ಮಾರ್ಚ್ ಬರೋದಿಲ್ಲ. ಎದಕ್ಕಂದ್ರೆ ಜನನೂ ಜಾಗೃತ ಆಗಿರ್ತಾರೆ. ನಾ ಬಿಜಾಪುರನಾಗ ಭಾಳ ಖರ್ಚು ಮಾಡೋದಿಲ್ಲ. ಎಲ್ಲರೂ ಇಲ್ಲಿ ಆ ಕಡೆದೆಲ್ಲ ಕೇಳಿಬಿಟ್ರೆ 70 ಕೋಟಿ 80 ಕೋಟಿ ಅಂತ ಹೇಳ್ತಾರೆ. ನಾವು ಭಯಂಕರ ಸ್ವಲ್ಪದ್ರಾಗೇನೆ ಕಡೆಕಾಗಿ ಹೋಗ್ತೀವಿ. ಯಾಕಂದ್ರೆ ನಮ್ಮಲ್ಲಿ ರೊಕ್ಕ ಬೇರೆ ಬೇರೆ ಕಡೆ ಬರ್ತದೆ, ನಮ್ಗೆ ಕೆಡಬೇಕಂತೇಳಿ ಅದು ತಗೋತಾರೆ. ಪಾಪ ತಗೋದಿಲ್ಲ ತಗೋದಿಲ್ಲ. ವೋಟಿಂಗ್ ದಿವಸ ಬಂದು ನಾನು ಓಟ್ ಹಾಕಿ ಸುಮ್ಮನೆ ಹೋಗ್ಬೇಕು. ಏನೋ ಮಾತಾಡೋದೇ ಇಲ್ಲ. ಈ ಸಲ ಬಸ್ಸು ನೋಡೋದು ಭಾಳ ಆಗೈತಿ. ಸರಿ ಸರ್ ನೀವು ಹೇಳಿದ್ದು ನೋಡಿ ಸತ್ಯ ಐತಿ. ಈ ತಗೋ ನಿಮ್ಮ ಸಮಾಜದ್ದು ಫುಲ್ ಮಾಡ್ತಿರ್ತಾರೆ. ಅವರು ಯಾರು ಡಾಬಾಕ್ಕೆ ಹೋಗೋರು ಡಾಬಾಕ್ಕೆ ಹೋಗ್ತಾರೆ, MS ಆಯ್ಲಕ್ಕೆ ಹೋಗೋರು MS ಆಯ್ಲಕ್ಕೆ ಹೋಗ್ತಾರೆ, ಹೆಣ್ಮಕ್ಳು ಕೊಟ್ಟರೆ ಸೀರೆ ತೊಗೊಳಕ್ಕೆ ಅವ್ರು ಹೋಗ್ತಾರೆ. ಎಲ್ಲ ತೊಗೊಂಡು ಬರ್ತಾರ. ವೋಟಿಂಗ್ ದಿವಸ ಮುಂಜಾನೆ 7ಕ್ಕೆ ಹೋಗಿ ಇವ್ರೇನು ರೊಕ್ಕ ಕೊಟ್ಟಿರ್ತಾರಲ್ಲ ಆಯಾ ಕೂಟ ಆಯಾ ಸಮಾಜ ಲೀಡರ್ಗಳು ಬಂದಿರ್ತಾರೆ. ಅವರೆಲ್ಲ ಬಂದಿರ್ತಾರೆ. ನಾವು ಇಟ್ಟು ಕೊಟ್ಟು ನಮ್ಮ ಸಮಾಜಕ್ಕೆ ಇಟ್ಟು ಕೊಟ್ಟು ಇರ್ತಾರೆ. ಅವ್ರು ವೋಟ್ ಹಾಕಿ ಬರ್ತಾರಲ್ಲ, ಹಿಂಗತ್ತ ಇವೆಲ್ಲ ನಿಂತಿರ್ತಾವೆ. ಹಾಂ ನೋಡ್ರಿ, ಈ ನಮ್ಮ ಸಮಾಜ ನೋಡ್ರಿ, ಇವ್ರು ಪಂಚಾಯತ್ ಶಾಲೆ ನೋಡ್ರಿ, ಈ ಮಕ್ಕಳು ಅವ್ರ ಬಸಂಗೋಡು ಅವ್ರ ಜಾತಿಯವನ್ನ ಇತ್ತು. ನೀನು 50,000 ರೂಪಾಯಿ ಕೊಟ್ಟಿವಿ, ಫುಲ್ ಹಾಕ್ಯಾರ ನೋಡ್ರಿ. ನಮಗೆ ಪಂಚಾಯತ್ ಶಾಲೆ ಹೊಟ್ಟೆ ತಗೋದಾಗೆ ಇಲ್ರಿ, ಈ ಸುಲಿದ ಗ್ಯಾರಂಟಿ ಇಲ್ರಿ ಅಂತ ಅವ್ರ ಆ ಮಕ್ಕಳೊಬ್ಬ ವಾಲ್ಮೀಕಿ ಸಮಾಜ, ಕಳೊಬ್ಬ ಕಳವಾರ ಸಮಾಜ ಅಂತಿರ್ತಾನೆ. ಅವರೆಲ್ಲ ಮಾತಾಡ್ಕೊಂಡು ಖುಷಿಯಾಗಿ ಸಂಜೆ ಮುಂದೆ ಹೋಗಿ ಹೇಳ್ತಾರೆ, ನೀವು ಕೊಟ್ಟಿದ್ದು ರೊಕ್ಕ 100% ಮುಚ್ಚಿಡ್ರಿ. ಬಸ್ಸುಗಳು ನಮ್ಮ ಅಂದಾಜು ಒಂದು 45 ಸಂದಿಲ್ಲಿ ಬೀಳ್ಬೋದು. ಯಾಕೊಂಬಲ್ಲ ಪಣ ಹೌದ್ರಿ ಈ ಕಾಲ ಪಣ ತಮಾಟ ಇದೆಲ್ಲ ನಡೀತೈತಿ. ಒಂದು ವಾರ ನಂತರ ಕೌಂಟಿಂಗ್ ಇರ್ತದ. ನಮಗೆ ಬಂದು ಏನ್ರಿ ನೋಡ್ರ ಅವ್ರಾಗ ಹಿಂಗಾಗೈತ್ರಿ, ರಾತ್ರಿ ಅವರು ಮುದೋಳದಿಂದ ರೊಕ್ಕ ಬಂದೈತ್ರಿ, ರಾತ್ರಿ ಬೆಳಗಾವಿಯಿಂದ ರೊಕ್ಕ ಬಂದದ, ರಾತ್ರಿ ಶಿಕಾರಿಪುರದಿಂದ ಬಂದದ, ಎಲ್ಲ ಬಂದು ಅವ್ರಿಗೆ ಹೋಗ್ರ ನೀವು ಬರೋದು ಆರಿಸ್ಕೊಂಡು ಭಾಳ ಕೊಟ್ಟಿ ಹಿಂಗೆ ಕೊಟ್ರಿ ಮಕ್ಕ ಆಯ್ತಾನೆ ಕೌಂಟಿಂಗ್ ಮುಂದೆ ಡಬ್ಬಿ ಬೀಚ್ ಬರ್ತಾರೆ. ಏರ್ಪೋರ್ಟ್ ಹೋಗಿ ಬರ್ತದೆ. ಇವಾಗ 32,000 ಇರ್ತದೆ. ಮುಂದೆ ಪಾಕಿಸ್ತಾನ ಚಾಲು ಆಗ್ತದೆ. ಚಾಲು ಕಡಿಮೆ ಹಾಕೋತ 3-4 ಸಾವಿರ ಬಂದಿರ್ತದೆ. ಮುಂದೆ ಅಲ್ಲಿ ಮನ್ಗುಳಿ ಅಕ್ಷಯ ಒಬ್ಬ ಹನುಮಂತ ಕೂತಾನೆ. ನಾ ವೋಟಿಂಗ್ ಹಾಕ್ಕೊಂಡೆ ನಾನು ಇವಾಗ ಒಂದು ತಾಸು ಕೂತು ಹನುಮಾನ್ ಚಾಲಿ ಸಾಹೇಬ್ ನೋಡಪ್ಪ ನಿನ್ನ ಉಡ್ಯಾಗ ಹಾಕೀನಿ, ಆರ್ಸಂದ್ರೆ ಕೇಸರಿ ಉಳಿತೈತಿ, ಇಕ್ಕಂದ್ರೆ ಹಸರು ಹೋಗ್ತೈತಿ ನೋಡಕ್ ಕೇಳ್ತೀನಿ. ಅಲ್ಲ ನಾನು ಹಿಂಗೆ ಹಾಕಿರ್ತಾರೆ. ಆ ಹನುಮಂತ ಏನೇ ಮಾಡ್ತಾನೆ, ಮುಂದೆಲ್ಲ ನಮ್ಮ ಮಂದಿ ಮಾಡ್ತಾನೆ. ಅಲ್ಲೊಂದು 4 ಸಾವಿರ ಲೀಡ್ ಆಗಿರ್ತಾವೆ. 7-8 ಸಾವಿರನಾಗ ಲೀಡಾಗಿ ಕೇಸರಿ ಗುಲಾಲ್ ಹಾಕ್ಬಿಟ್ಟು ಹೊರಗೆ ಬಂದು ಇವ್ರೇನು ರೊಕ್ಕ ತೊಗೊಂಡಿರ್ತಾರಲ್ಲ ಮಕ್ಕಳು ಮಧ್ಯಾಹ್ನ ತನಕ ಕೌಂಟಿಂಗ್ನಾಗ ಇರ್ತಾರೆ. ಇನ್ನು ಒದ್ದಿತಾರ ಬಗ್ಗೆ ಕರೆಕ್ಟಾಗಿಲ್ಲ. ರಾಜಕಾರಣ ಹಿಂಗೆ ಆಗ್ಬೇಕು ದೇಶನಾಗ. ಯಾರು ಏನು ಕೊಡ್ತಾರೆ ತಗೋರಿ, ಆದ್ರೆ ಯೋಗ್ಯ ವ್ಯಕ್ತಿಗೆ ನಿಮ್ಮ ಧರ್ಮವನ್ನು ಉಳಿಸೋಣ. ಯಾವ ಧರ್ಮ ದೇಶ ನಿಮ್ಮ ಸಲ ಹೋರಾಟ ಮಾಡ್ತಾನ ಅವನನ್ನ ನಾವು ಆರಿಸ್ಕೊಳ್ಸಿದ್ರೆ ಕರ್ನಾಟಕ ವಿಚಾರ ಬರೇ ನೀತಿ ಅಂದ್ರೆ ಎಷ್ಟು ತಿರ್ತಾರೆ. ನಾನು ಅಷ್ಟೇ ಹೇಳಿದೆವು ವಿಧಾನಸಭಾದಾಗ, ನೀವು ಎಷ್ಟು ತಿರ್ತೀರಪ್ಪ, ಇರುವ 1-2 ಮಕ್ಕಳು ಇರ್ತಾವ, ಅವು ನೋಡಿ ಹಡ ಅದೇನ ಅಪೀಮ ಗಾಂಧಿ ಹಿಂಗೆ ಬರ್ತಾರೆ. ಇವ ನನ್ನ ದೊಡ್ಡ ಮಗ ನಮಸ್ಕಾರ ಮಾಡಪ್ಪ, ಯಾಕಂದ್ರೆ ಮುಂದೆ ಆನ ಗಾಂಜಾನ ಹೊಡೆದಿರ್ತಾನೆ. ಯಾಕಂದ್ರೆ ಇದು ಹರಾಮದಾಗ ನಿಂತಿರ್ತಿರ್ಲಿ. ನಾವು ನೋಡ್ತೀವಿ ಕೆಲವು ರಾಜಕಾರಣಿಗಳು ಮನೆಗೆ ಹೋಗಿರ್ತೀವಿ ನೋಡಿ ಸರ್ ಸ್ವಲ್ಪ ಬಿಸಿ ಹಿಂಗೆ ಬಂದವಳೆ. ಅದಕ್ಕೆ ಇಷ್ಟು ಪ್ರೀತಿಯಿಂದ ಇಂಥ ಸಣ್ಣ ಊರಾಗ ಇಂಥ ಒಂದು ಕೆಲಸ ಮಾಡಿದ್ದಕ್ಕೆ ನಾ ಎಲ್ಲೇ ಪಾಪ ಎಲ್ಲಾ ಸಮಾಜ ಕೂಡಿ ಬೆಂಬಲ ಕೊಟ್ಟಿದ್ದಕ್ಕೇ ಇಲ್ಲಿ ವೀರಾಣಿ ಮೂರ್ತಿ ಆಯಿತು,
ಅಲ್ಲಿ ನಾವು ಸುತ್ತಲೂ ಚೆನ್ನಮ್ಮನ ಭಾಷಣ ಮಾಡ್ಯಾವ. ನಾನು ಒಂದು ಏನಾರು ಈ ಕಾಣಿಕೆ ಕೊಟ್ಟು ಹೋಗ್ಬೇಕಲ್ಲ, ಬರೀ ಪುಕ್ಸೆಟ್ ಭಾಷಣ ಮಾಡಿ ಹೋಗ್ರಿ ಹಂಗೆ. ಅದಕ್ಕೆ ಹೆಂಗೆ ಮದುವೆಗೆ 1,00,000 1,000 ರೂಪಾಯಿ ಕೊಟ್ಟು ನಿಮಗೂ ಈ ಊರಿಗೆ ಚೆನ್ನಮ್ಮ ಟ್ರಸ್ಟ್ ನೋಡಿ ಏನಾದ್ರೆ ನೀವು 1,00,000 1,000 ರೂಪಾಯಿ ನಾನು ವೈಯಕ್ತಿಕವಾಗಿ ಕೊಡ್ತೀನಿ ಅಂತ ಹೇಳಿ ಸಂಗೊಳ್ಳಿ ರಾಯಣ್ಣನ ಕೂರಿಸಿ ಕೊಡ್ತೀವಿ. ಛತ್ರಪತಿ ಶಿವಾಜಿ ಸಾವಳಿಗೆ ಛತ್ರಪತಿ ಶಿವಾಜಿ ಮಾಡಿದ್ರು. ಅವ್ರಿಗೆ ಯಾವುದೋ ಇಲೆಕ್ಷನ್ ಬಂದಿದ್ದ ಅಲ್ಲಿ 1,00,000 ರೂಪಾಯಿ ಕೊಡ್ತೀನಿ ಘೋಷಣೆ ಮಾಡಿದ್ದೆ. ಎಲ್ಲೆಲ್ಲಿ ಪಾಪ ಸಮಾಜ ಇಲ್ಲ, ಜನ ಸ್ವಾತಂತ್ರ್ಯ ಹೋರಾಟಗಾರನ ಜಾತಿದಿಂದ ಎಳಿಲಾರ್ದನೆ ಇವತ್ತು ನಮ್ಮ ಸಲ ಪ್ರಾಣ ಕೊಟ್ಟಾರ ಅನ್ನೋಂಥದ್ದು ಏನು ಈ ಊರಿನವ್ರು ತೋರಿಸ್ಕೊಟ್ಟಿರಿ. ಇದೇ ರೀತಿ ಅಂಬೇಡ್ಕರ್ ಮೂರ್ತಿ ಕೊಡಿಸ್ರಿ. ಅವರೆಲ್ಲರೂ ತ್ಯಾಗ ಮಾಡ್ಯಾರ. ನೋಡ್ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಸಂವಿಧಾನ ಬರಬಾರ್ದು. ಯಾರೇ ಅವ್ರ ಮನೆಗೆ MLA MP ಅದಾರೇನ್ರಿ? ಈ ನೀರು ಎಲ್ಲರೂ ಎಲ್ಲಿ ಇಳಿತಾ ಹೊಡೆದೇ ಹೊಡೆದಾರ ಗಾಡಿ. ಹುಡುಕಿ ಭಗತ್ ಸಿಂಗಿನ ಮನೆಗೆ ಯಾರು ಅದಾರಲ್ರಿ? ಚಂದ್ರಶೇಖರ್ ಆಜಾದನ್ನ ಒಂದು ಹಳ್ಳಿ ಕಡೆ ಕಳೆದು ದುಡ್ಡು ಹಾಕಿ ಅವ್ರ ಮನ್ಕಂದವ್ರು ಯಾರು MP MLA ಅದಾರ? ಸರ್ದಾರ್ ವಲ್ಲಭಾಯ್ ಪಟೇಲ್ ಮನೆಯಾಗ ಯಾರೇ ಪಾಪ ಇದಕ್ಕೆ ಒಬ್ಬಟ್ಟು ಮಕ್ಕಳಿದ್ದು ಮುಂದಕ್ಕಿಗೆ ಟಿಕೆಟ್ ಕೊಡಲಿಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸ್ನ ಮನೆಯವ್ರು ಯಾರು ಅದಾರಲ್ರಿ? ಯಾರು ನಿಜವಾಗಿ ದೇಶಕ್ಕೆ ಹೋರಾಟ ಮಾಡ್ಯಾರ ಅವ್ರ ಮಕ್ಕಳು ಯಾರೂ ಇಲ್ಲ. ಎಲ್ಲ ಕಂಟ್ರಿ ನಡ್ವಕ್ಕೆ ಸೇರಿದವ್ರೆ. ಹಾಗಾಗಿ ಸಾವಿರಾರು ಕೋಟಿ ಗಳಿಸಿ ಬಂದಾಗ ನಿಮ್ಗೊಂದು ಭಾಷಣ ಹೊಡೆದು ಹೋಗುವಂತ ವ್ಯವಸ್ಥೆ ಒಳಗೆ ಜನ ಜಾಗೃತರಾಗಲಿ. ಸನಾತನ ಧರ್ಮ ಉಳಿಬೇಕು. ನಾವೆಲ್ಲರೂ ಕೂಡಿ ಸನಾತನ ಧರ್ಮದ ನಾಳೆ ಬೆಳಗಾವಿಗೆ ಸೇರ್ಲಕತ್ತೀವಿ. ಎಲ್ಲ ಸನಾತನ ಧರ್ಮವನ್ನ ಒಪ್ಪಿಕೊಂಡಂತ ಎಲ್ಲ ಸಂತ ಮಹಾಂತರನ್ನ ಜಗದ್ಗುರುಗಳನ್ನ ಎಲ್ಲಾರನ್ನು ಕೂಡಿಸಿ ಎಲ್ಲಾ ಜಿಲ್ಲೆಯೊಳಗೂ ಒಂದು ಸಂತ ಸನಾತನ ಧರ್ಮದ ಸಮ್ಮೇಳನ ಮಾಡ್ತೀವಿ. ನೀವೆಲ್ಲ ಸ್ವಯಂ ಪ್ರೇರಿತ ಲಕ್ಷಗಟ್ಟಲೆ ಜನ ಬರೋದ್ರ ಮೂಲಕ ಈ ಕರ್ನಾಟಕದಲ್ಲಿ ನಾಟಕ ಕಂಪನಿ ಚಲೋಬೇಕಲ್ಲ, ಬುದ್ಧಿ ಖರ್ಚು ಮಾಡ್ತೀರಾ? ಎಲ್ಲ ಸ್ವಯಂ ಪ್ರೇರಣೆ ಬರ್ತೀರ. ನಾವು ಯಾರಿಗೂ ರೊಕ್ಕ ಕೊಡುದಿಲ್ಲ, ಗಾಡಿ ಕೊಡುದಿಲ್ಲ, ಕುದುರೆ ಕೊಡುದಿಲ್ಲ, ಏನೂ ಕೊಡುದಿಲ್ಲ. ನೀವು ಸ್ವಯಂ ಪ್ರೇರಣೆ ನೀವು ಬರ್ರಿ. ಎಲ್ಲ ರಾಷ್ಟ್ರ ಸಂತರ ನಾಳೆ ಬೆಳಗಾವ್ದವ್ರು ನಾವು ಏನೇ ತಗೋರೋದು ಕನೇರ ಮಠದ ಕಾಮಗಳ ಬಗ್ಗೆ ಏನಾಗೈತಿ ಯಾಕಂದ್ರೆ ನಾವು ಸಪೋರ್ಟ್ ಮಾಡಲಿಲ್ಲ. ಪಾಪ ಒಬ್ರು ಸ್ವಾಮಿಗಳು ಒಬ್ಬರನ್ನೇ ಗುರಿ ಮಾಡಿ ನಾವೆಲ್ಲ ಕಡೆಯಕ್ಕಾದೀವಿ ಅಂದ್ರೆ ಇನ್ನು ಮುಂದೆ ಯಾರು ಹಿಂದೂ ಧರ್ಮದ ಬಗ್ಗೆ ಮಾತಾಡೋದು ಬಿಟ್ಟು ಬಿಡ್ತಾರೆ. ಅದಕ್ಕೆ ಬಂದರೆ ಬಾಗಲಕೋಟೆ ಜಿಲ್ಲಾದಾಗೂ ಒಂದು ಕನೇರ ಮಠದ ಸ್ವಾಮಿಗಳ ಪ್ರವೇಶ ಮಾಡ್ತೀವಿ, ಬಿಜಾಪುರ ಮಾಡ್ತೀವಿ. ಮುಂದೆ ದಾವಣಗೆರೆ ಹೋದ ಸಮಸ್ತ ಹಿಂದೂ ಸಮಾಜೋತ್ಸವ ಮಾಡಿ ನಮ್ಮ ತೆಕ್ಕಿಗೆ ಬಂದ ಮಕ್ಕಳ ನಿಮ್ಮ ಮುಂದಿನ ಸಲ ಡೆಪಾಸಿಟ್ ಸಹಿತ ಉಳಿಸುವುದಿಲ್ಲ ಅನ್ನೋ ಸಂದೇಶ ನಾವೆಲ್ಲ ನನಗೆ ಹೇಳ್ತಾರ. ನಾನು ಮಗ ಮರಾಠಿ ಹುಟ್ಟಿದಂಗೆ ಬರೀ ಶಿವಾಜಿ ಮಾಡೋದು. ಶಿವಾಜಿನೇ ಇರಲಿಲ್ಲ ಅಂದ್ರೆ ನಮ್ಮ ಯಾರ ಮನೆ ಬ್ಯಾಗನು ಕುಂಕುಮ ಇರ್ತಿರ್ಲಿಲ್ಲ, ವಿಭೂತಿ ಇರ್ತಿರ್ಲಿಲ್ಲ, ಭಂಡಾರ ಇರ್ತಿರ್ಲಿಲ್ಲ. ಶಿವಾಜಿ ಅಗರ್ ಶಿವಾಜಿ ಮಹಾರಾಜ ಹುಟ್ಟದೇ ಇದ್ದಿದ್ರೆ ಒಬ್ಬ ಕವಿ ಹೇಳ್ತಾನ, ಅಗರ ಶಿವಾಜಿ ನ ಹೋತಾ ತೋ ಸಬ್ಕಾ ಹೋತಿ ಸುನ್ನತ ಹೇಳ್ತಾನೆ. ಶಿವಾಜಿ ಮಹಾರಾಜರು ಎಲ್ಲ ಸತ್ಪುರುಷರು 55 ಅವ್ರ ಅಂತ್ಯಾಗ ಸ್ವಾಮಿ ವಿವೇಕಾನಂದ ತಗೋರಿ, ಶಿವಾಜಿ ಮಹಾರಾಜನ ತಗೋರಿ, ವೀರರಾಣಿ ಕಿತ್ತೂರು ಚೆನ್ನಮ್ಮ ತಗೋರಿ, ಯಾರ್ಯಾರು ಸಂತರಾಗ್ಯಾರಲ್ಲ ಅಷ್ಟರೊಳಗನೆ ಇಷ್ಟು ದೊಡ್ಡ ಸಾಧನೆ ಮಾಡಿದಾಗ ಅದಕ್ಕೆ ಬಂದಗಳೇ ನಾವೆಲ್ಲ ಒಂದಾಗಿರೋಣ. ಜಾತಿಯ ವಿಷ ಬಿತ್ತುವಂತ ವ್ಯಕ್ತಿಗಳನ್ನ ಇವತ್ತು ದೂರ ಇಡುವ ಮೂಲಕ ಭಾರತ ಸನಾತನ ಧರ್ಮದ ಮೂಲ ಅನ್ನುವಂಥದ್ದು ನಾವು ಈಗೇನು ಕರ್ನಾಟಕದ ನಾಟಕ ನಡೆಸಿ ಬುದ್ಧಿ ಕಲಿಸುವಂತ ಕೆಲಸ ಮಾಡೋದು ನಿಮಗೆಲ್ಲರಿಗೂ ಒಂದೇ